ಯಾರಿಗೆ ವಿಕಾಸ್ ಯಾರು ಹಾಂ ಇಲ್ಲ ಹೇಟ್ ಸ್ಪೀಚ್ ಆ್ಯಕ್ಟ್ ಜಾರಿಗೆ ಬರೋ ಅವಶ್ಯಕತೆ ಇಲ್ಲ. ಆಗಲೇ ಸುಪ್ರೀಂ ಕೋರ್ಟ್ ಮಾನದಂಡಗಳು ಇವೆ. ಇಟ್ಸ್ ಆಲ್ರೆಡಿ ದೇರ್ ಇನ್ ಅವರ್ BNSS ಆಲ್ಸೋ. ನಾವು ಅದನ್ನು ಹೇಟ್ ಸ್ಪೀಚ್ ಬಿಲ್ನಲ್ಲಿ ಅದನ್ನು ಸ್ಟ್ರೆಂಥನ್ ಮಾಡಿದ್ದೀವಿ. ಅದನ್ನೆಲ್ಲ ಅದು ಇನ್ನೂ ಆಗಿಲ್ಲ ನೀವು ಹೇಳ್ದಂಗೆ. ಬಟ್ ಸುಪ್ರೀಂ ಕೋರ್ಟ್ ಆದೇಶ ಇದೆ ಅಲ್ಲ ಹೇಟ್ ಸ್ಪೀಚ್ ಬಗ್ಗೆ. ಆಗಲೇ ಭಾಳ ಸ್ಪಷ್ಟವಾದಂಥ ಮಾನದಂಡಗಳಿದೆ, ಯಾವುದು ಇದಕ್ಕೆ ನೀವು ಮಾಡ್ಬೋದು ಅಂದ್ಬಿಟ್ಟು ಅದರಲ್ಲಿ ಮಾಡಿರ್ತಾರೆ. ಅದು ನಾನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ ಯಾವುದು ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು, ನೆಹರು, ಇವೆಲ್ಲ 4-5 ಪದಗಳು ತೆಗೆದುಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡಬೇಕು ಇವರೆಲ್ಲರೂ? ಆಯ್ತಾಯ್ತು ತಗೊಳ್ಳಿ. ಸಿ ಟಿ ರವಿ ಅವ್ರ ಕಡೆಯಿಂದ ನಾವೇನು ಕಲಿಯೋದಿಲ್ಲ. ಅಮಾನತ್ ಮಾಡಿದ್ದೀವಲ್ಲ ಸರ್. ಆಯ್ತು ರೀ. ಅವನು ರಾಜೀವ್ ಗೌಡ ಇರ್ಬೋದು, ಯಾರು ಅವರೇನು MLA ಅಲ್ಲ. ಅವ್ರಿಗೇನು ಶಿಕ್ಷೆ ಕೊಡಬೇಕು? ನಮ್ಮ ಪಾರ್ಟಿ ನಮ್ಮ ವ್ಯಾಪ್ತಿನಲ್ಲಿ ಏನಿದೆ ಅದು ನಾವು ಮಾಡಿದ್ದೇವೆ. ಈಗ ಇದರಲ್ಲಿ ನಿಮ್ಮ ಮುನಿರತ್ನ ಅವರು ಜಾತಿ ನಿಂದನೆ ಕೇಸಿದೆ. BJP ಅವರು ಒಂದು ಮಾತಾಡಿದಾರಾ? CT ರವಿಯವರು ಹೋಗಿ ಸುಪ್ರೀಂ ಕೋರ್ಟ್ನಲ್ಲಿ ವಾಯ್ಸ್ ಸ್ಯಾಂಪಲ್ ಕೊಡಬಾರ್ದು ಅಂದ್ಬಿಟ್ಟು ಸ್ಟೇ ತಂದಿದ್ದಾರೆ. ಏನಕ್ಕೆ? ಯಾವ ಪದ ಬಳಕೆ ಮಾಡಿದ್ರು ಅವರು ಅಲ್ಲಿ ಕೌನ್ಸಿಲ್ನಲ್ಲಿ? ಯಾಕೆ ವಾಯ್ಸ್ ಸ್ಯಾಂಪಲ್ ನೀವು ಹೇಳಿಲ್ಲ ಅಲ್ಲ? ವಾಯ್ಸ್ ಸ್ಯಾಂಪಲ್ ಕೊಡೋಕ್ಕೇನು? ಸುಪ್ರೀಂ ಕೋರ್ಟ್ ತನಕ ಹೋಗಿದೆ. ಏನಾದರೂ ಮಾಡಿದಾರಾ BJP ಅವರು? ಒಬ್ಬ ಪಾಕ್ಸೋ ಅಕ್ಯೂಸ್ಡಿಗೆ ಇನ್ನೂ ವೇದಿಕೆ ಮೇಲೆ ಕೂರಿಸ್ಕೊಂಡು ಓಡಾಡ್ತಾರೆ. ಇವರಿಂದ ನಾವು ಕಲಿಬೇಕಾ? ರಾಜೀವ್ ಗೌಡ ಮಾಡಿದ್ದು ಯಾರು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ಮಾಡೋಕ್ಕಾಗೋದು ಇಲ್ಲ. ವಜಾ ಮಾಡಿದ್ದೀವಿ ಅವರಿಗೆ, ಮಾಡಬೇಕಾಗ್ತದೆ. ಅದಾಗಲೇನು ಅದನ್ನು ಕೊಟ್ಟಿದ್ದೇವಲ್ಲ ನಾವು. ದ ಪಾಯಿಂಟ್ ಹಿಯರ್ ಈಸ್ BJP ಅವರಿಗೇನು ಇವಾಗ ಇಷ್ಟೊಂದು ಕಾಳಜಿ, ನೈತಿಕತೆ ಇದೆಯಾ ಅವ್ರಿಗೆ ಮಾತಾಡೋಕ್ಕೆ? ಫಸ್ಟ್ ಅವರೆಲ್ಲ ಇರೋ ಪಾರ್ಟಿನಲ್ಲೇ ಅವ್ರದ್ದು ಒಂದು ತೀರ್ಮಾನ ತೊಗೊಳಕ್ಕೆ ಹೇಳಿ, ಅವ್ರು 3-4 ಜನದ ಬಗ್ಗೆ.